ಅಕ್ಕಯ್ಯ ತಮ್ಮಯ್ಯ ಇದಕ್ಕೆ ಬ್ರಹ್ಮನೇನಾದರೂ ಅಡ್ಡಿ ಬಂದರೆ ಅವನ ಶಿರೋಮಣಿಯ ಕಿತ್ತು ಶಾರದಕ್ಕೆ ಮುತ್ತೈದ ತನಕ್ಕೆ ಮೃತ್ಯುವೆನಸಿ ಬಿಡುವನೇ ಅಕ್ಕಯ್ಯ ತಮ್ಮರೇ ಬ್ರಹ್ಮನನ್ನು ತಡೆಯುವುದೆಂದು ನಾರಾಯಣನೇನಾದ್ರೂ ಅಡ್ಡ ಬಂದನೇನು ಏನು ಮಾಡಬಲ್ಲೆ? ಅವು ಅಕ್ಕಯ್ಯ ಬ್ರಹ್ಮನಂ ತಡವಿದೆ ನಂದು ನಾರಾಯಣನೇನಾದರೂ ಅಡ್ಡಿ ಬಂದರೆ ಅವನ ಚಕ್ರಾಯುಧ ಮಹಾಪರಿಸ ಪಕ್ಕೆಲಗಂ ಸಡಿಲಿಸಿ ಅಕ್ಕಯ್ಯ ತಮ್ಮಯ್ಯ ದಿಕ್ಕ ಪಾಲು ಮಾಡಿಬಿಡುವನೇ ಸಹೋದರ. ನಾರಾಯಣನನ್ನ ತಡೆವಿದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ್ರೂ ಅಡ್ಡ ಬಂದನೇನು ಏನು ಮಾಡಬಲ್ಲೆ? ನಾರಾಯಣನನ್ನು ತಡವಿದೆನೆಂದು ಪಾರ್ವತಿನಾಥನೇನಾದರೂ ಅಡ್ಡಿ ಬಂದರೆ ಜಾತ್ರೆಗೆ ಬೆಂಕಿಯ ಮಚ್ಚಿಗೆ ರಸಗಿಸಿ ರಸವು ಮಾಡಿ ಸರ್ರನೆ ಕುಡಿದು ಬಿಡಬರೇ ಅಕ್ಕಯ್ಯ. ಅಕ್ಕಯ್ಯ ತಮ್ಮಯ್ಯ ಕಾಂಚನಗಿರಿಯಂತೆ ಒಡಮುಟ್ಟಿದ ನಾನಿರಲಿಕ್ಕೆ ಚಿಂತಿಸುವುದಕ್ಕೆ ಅಕ್ಕಯ್ಯ ನಿನ್ನ ಮನಸ್ಸಿನ ಮೇಲೆ ಚಿಂತೆಯನ್ನು ಬಿಟ್ಟು ಸಂತೋಷಪಟ್ಟು ಆ ಸ್ತ್ರೀಗಳನ್ನು ನನಗೆ ವಶ ಮಾಡಬೇಕೆಂದು ಬೇಡಿಕೊಳ್ಳುವೆ ನಮ್ಮ ಉತ್ತರನ ಮಾತೆ. ಆ ಸ್ತ್ರೀಗಳನ್ನು ಕಳಿಸಿಕೊಂಡು ನೀ ಅತಿ ಜಾಗ್ರತೆ. ತಮ್ಮ ಅಕ್ಕಯ್ಯ ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹಿಡಿದ್ರಿವಿ ಅಲ್ಲೋ? ಎಷ್ಟು ಬಾಯಿ ಬಡದುಕೊಂಡರೂ ನೀನು ಒಡ ಹುಟ್ಟಿದ ತಮ್ಮನೆಂಬ ಅಭಿಮಾನವು ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲದೋಯ್ತಲ್ಲ. ನಿನಗೇಕೆ ಅಂತ ಕೇಡು ಬುದ್ಧಿ ಹುಟ್ಟಿತು ತಮ್ಮ? ಒಡ ಹುಟ್ಟಿದ ತಮ್ಮನಿಗೋಸ್ಕರ ಅಕ್ಕ ಕಳಿಸಿಕೊಡು ಅಕ್ಕಯ್ಯ. ಅಕ್ಕ 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 ತಮ್ಮ ಹೇಳುವ ಚಾಕರಿಯಲ್ಲಿ ನಿಲ್ಲುವೆ. ನಿನ್ನ ಕೆಲಸ ಕಾರ್ಯಗಳು ಒಂದೂ ಮೀರುವುದಿಲ್ಲವಮ್ಮ ಅಕ್ಕ. ಅಕ್ಕ ಒಂದು ಮೀರುವುದಿಲ್ಲ ಅಕ್ಕಯ್ಯ, ಒಂದು ಮೀರುವುದಿಲ್ಲ ಅಮ್ಮ ಅಕ್ಕಯ್ಯ. ನಾನು ಹೇಳಿದ್ದೇನೆ ಮಾಡುವೆ. ನೀನು ಹೇಳಿದನ್ನು ಮಾಡುವೆ. ಯಾರನ್ನ ಕೊಲ್ಲಬೇಕೋ ಅವನ್ನು ಸಂಹರಿಸಿ ಬಿಡುವೆ ಅಕ್ಕಯ್ಯ. ಯಾರನ್ನು ಕೊಲ್ಲಬೇಡ, ಇವಳ ಆಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು. ಗಂಧರ್ವರನ್ನು ಕೊಂದು ಆ ಸ್ತ್ರೀಯನ್ನು ನಾನು ಕೂಡುವೆನೆ ಅಕ್ಕಯ್ಯ. ತಮ್ಮಯ್ಯ ಹೌದು ಅಕ್ಕಯ್ಯ. ಆಕೆಯ ಪತಿಗಳು 5 ಮಂದಿರವರಂತೆ ಅಕ್ಕ. ನಾನೇನು ಸಾಮಾನ್ಯದೇವನೇನೆ ಅಕ್ಕಯ್ಯ. ಅಕ್ಕ ನೀನು ಒಬ್ಬನೇ ಏನು ಮಾಡಬಲ್ಲೆ? ಅಕ್ಕ ತಮ್ಮ ಸುದುಷ್ಣ ದೇವಿಯ ತಮ್ಮನು ಸಾಮಾನ್ಯದೇವನೇನೆ ಅಕ್ಕಯ್ಯ. ತಮ್ಮನೇ ಅಗ್ರಜ ಹೆಣ್ಣಿನ ಸಲುವಾಗಿ ಎಂತೆಂಥವರು ಪ್ರಾಣ ಬಿಟ್ಟರು. ಅಕ್ಕ ಇವಳ ಸಲುವಾಗಿ ನೀನು ಪ್ರಾಣ ಬಿಡಬೇಡ ತಮ್ಮ. ಅವಳ ಜೊತೆಗೆ ಒಂದು ರಾತ್ರಿ ನಿತ್ಯ ಕಳೆದರೆ ಸಾಕು ಅಕ್ಕಯ್ಯ. ಅವಳನ್ನು ಮುಟ್ಟಿದ 3 ನಿಮಿಷದೊಳಗಡೆ ಸಟ್ಟನೆ ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಅಕ್ಕಯ್ಯ. ನೀನೆಂಥ ಮೂರ್ಖನು, ನನಗೆ ಒಡ ಹುಟ್ಟಿದನಾಗಿ ಹುಟ್ಟಿದೆಯೋ ಭ್ರಷ್ಟ. ಅವಳನ್ನು ಒಂದು ರಾತ್ರಿ ಯುದ್ಧ ಮಾಡಿದರೆ ಸಾಕು ಅಕ್ಕಯ್ಯ. ತಮ್ಮನೇ ಅಕ್ಕ ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ. ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ. ನಂಬುನೇ ಮಾತನ, ನಂಬುನೇ ಎನ್ನ ಮಾತನ, ಅಕ್ಕಯ್ಯನ ಮಾತನ ಧಿಕ್ಕಾರ ಮಾಡುವೇನ. ಉಳಿಯದ ನಿನ್ನಯ ದೇಹವು ನಿಜವಿದ. ಭುವನವೇರ ಎಲ್ಲ ಸೋದರ ಆಲಿಸಲ್ಲಯ ಸುವಿಚಾರ. ಅನ್ಯ ನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ. ಪ್ರಾಣ ಕಂಟಕ ನಿಶ್ಚಯ.
ತಮ್ಮನೇ, ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನ ಕೊಂದನ್ನು ಪಡೆದನು. ಸೀತೆಯನ್ನು ಬಯಸಿ ರಾವಣನು ಹತನಾಗಿ ಹೋದನು. ಹೆಣ್ಣಿನ ಸಲುವಾಗಿ ಎಂಥೆಂಥವರು ಪ್ರಾಣವನ್ನು ಬಿಟ್ಟರು. ಇವಳನ್ನು ಬಯಸಿ ನೀನು ಪ್ರಾಣ ಕಳೆದುಕೊಳ್ಳಬೇಡ. ಅವಳನ್ನು ಮುಟ್ಟಿ ನಾನು ಹೋದರೂ ಚಿಂತೆ ಇಲ್ಲ ಬಿಡು ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಡು. ಬಂದು ಬಹಳ ಹೊತ್ತಾಯಿತು. ನಿನ್ನ ರಥವು ಸಿದ್ಧವಾಗಿದೆ. ನಿನ್ನ ಗರಡಿ ಮನೆಗೆ ತೆರಳುವಂತನಾಗು ತಮ್ಮ. ನಿನಗೆ ತಿಳಿಯದು ಆ ಸ್ತ್ರೀಯರ ಮರ್ಮ. ಅಕ್ಕ ಸುಧಿಷ್ಣಾದೇವಿ, ಚಂದ್ರನು ತನ್ನ ಮುಖಮಂಡಲದೊಳ ಹಾರದಿಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನು ಗಂಗೆಯನ್ನು ತಂದು ತನ್ನ ಜಡೆಯಲ್ಲಿಟ್ಟುಕೊಂಡನು. ಇಲ್ಲವನ್ನವರು ಯಾರು? ಭಕ್ತ ವಸ್ತ್ರನು ವಕ್ಷಸ್ಥಳದೊಳ ಇಟ್ಟುಕೊಂಡನು. ಶ್ರೀ ಕೃಷ್ಣನು ಲಕ್ಷ್ಮಿಯನ್ನು ತಂದು ಅಕ್ಕಯ್ಯ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡನು. ಸಹಜವಾಗಿ ಅಂತ ತ್ರಿಮೂರ್ತಿಗಳೇ ಈ ಪರಿ ಮಾಡುವಾಗ ಯಕೋಚಿತ ನಮ್ಮಂತವರು ಮಾಡೇನು ಅಕ್ಕಯ್ಯ? ತಮ್ಮನೇ, ಅಕ್ಕ, ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ಅಕ್ಕ, ತಮ್ಮ, ಈ ಲೋಕದಲ್ಲಿ ಹೆಣ್ಣು ಮಣ್ಣು ಹೊನ್ನು ನನ್ನ ಬಗಲಿಗೆ ಬಂದು ಬಹುಶಃ ಏನಾದರೂ ಒಂದು ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಗಳನ್ನು ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆ ನಮ್ಮ ಅಕ್ಕ. ನಿನಗೆ ಯಾವುದು ಇದು ದೊಡ್ಡ ಲೆಕ್ಕ? ಎಲ್ಲೋ ಮೂರ್ಖ, ಅಕ್ಕ, ಎಲ್ಲೋ ಭ್ರಷ್ಟ, ಅಗ್ರಜೆ, ನಿನ್ನ ಮನದ ಕಾಮ ಭ್ರಾಂತಿಯನ್ನು ತ್ಯಜಿಸುವುದಿಲ್ಲವೇ? ಆ ಸ್ತ್ರೀಗಳನ್ನು ಕಳಿಸಿಕೊಡು ಎನ್ನ ಕಾಮವಲ್ಲ, ಆಕೆ ಏನಿಂದ ಹೋಗುವುದು ಅಕ್ಕಯ್ಯ. ನಿನಗೇನು ಕೇಡುಗಾಲ ಬಂದಂತೆ ಕಾಣುತ್ತಿರಬಹುದು. ಅವಳಿಂದ ನನಗೆ ಕೇಡು ಬಂದರೂ ಚಿಂತೆ ಇಲ್ಲ. ಅವಳನ್ನು ಮಾತ್ರ ಬಿಟ್ಟು ಬದುಕಲಾರೆ ಅಕ್ಕಯ್ಯ. ಅನುಜಯನ್ನಯ ಮಾತು ಕೇಳದಾದಯ, ಅನುಜಯನ್ನಯ ಮಾತು ಕೇಳದಾದಯ. ನಿನ್ನ ಮನದ ಕಾಮ ಭ್ರಾಂತೆ, ನಿನ್ನ ಮನದ ಕಾಮ ಭ್ರಾಂತೆ ತ್ಯಜಿಸದಾದಯ. ಅನುಜಯನ್ನಯ ಮಾತು ಕೇಳದಾದಯ. ಬೇರೆ ಯಾರನ್ನಾದರ ಬಯಸು, ಏನಾರ ಆಸೆಯ ತ್ಯಜಿಸು. ಈಶ ಭೀಮೇಶನ ಸ್ಮರಿಸು, ಈಶ ಭೀಮೇಶನ ಸ್ಮರಿಸು. ಈಶ ಕಾಗಣೆ ಅನುಜಯನ್ನಯ ಮಾತು ಕೇಳದಾದಯ, ಅನುಜಯನ್ನಯ ಮಾತು ಕೇಳದಾದಯ. ತಮ್ಮನೇ, ಅಗ್ರಜೆ, ಈಗೋ ನಮ್ಮ ರಾಜ ಸಂಸ್ಥಾನದಲ್ಲಿ ಬೇರೆ ಹೆಣ್ಣನ ಬಯಸು. ತಕ್ಷಣವನಿಗೆ ಮದುವೆ ಮಾಡಿ ಕೊಟ್ಟು ಬಿಡುವೆನು. ಆದರೆ ಇವಳನ್ನು ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ. ಅವು ಅಕ್ಕಯ್ಯ, ತಮ್ಮಯ್ಯ, ನಿನ್ನ ಅರಮನೆಯಲ್ಲಿ ಸಾವಿರಾರು ಹೂಗಳು ಇದ್ದರೆ ನನಗೆ ಬೇಕಾಗಿಲ್ಲ ಅಕ್ಕಯ್ಯ. ಸಾವಿರಾರು ಸ್ತ್ರೀಯರಿದ್ದರೆ ಬೇಕಾಗಿಲ್ಲ, ಇವಳೇ ಬೇಕು. ನನಗೆ ಬೇಕಾಗಿರುವುದು ಬೆಟ್ಟದ ಹೂವೇ ಅಕ್ಕಯ್ಯ. ಎಲ್ಲೋ ಭ್ರಷ್ಟ, ಅಕ್ಕಯ್ಯ, ಎಲ್ಲೋ ಮೂರ್ಖ, ಎಲ್ಲೋ ಪರಮ ಪಾಪಿಷ್ಟ. ಅಕ್ಕ, ಸುಮ್ಮನೆ ಹೊರಟು ಹೋಗೋ ಭ್ರಷ್ಟ, ಥೋ ಪರಮ ಪಾಪಿಷ್ಟ. ಅಕ್ಕ ಸುಧಿಷ್ಣಾದೇವಿ, ನಿನಗೆ ಏತಕ್ಕೆ ಈ ಸಿಟ್ಟು? ದುರುಳ, ದೃಷ್ಟ, ಭ್ರಷ್ಟ ಎಂದು ಬೈಯುವುದೇತಕ್ಕೆ? ಅಕ್ಕಯ್ಯ, ನಾನು ಎಷ್ಟು ಪರಿಯಿಂದ ಬಾಯಿ ತೆರೆದು ಲಜ್ಜೆಯ ಬಿಟ್ಟು ಬೇಡಿಕೊಂಡ ಕಾಲಕ್ಕೂ ಅಕ್ಕ, ಒಡ ಹುಟ್ಟಿದವ ತಮ್ಮನೆಂಬ ಅಭಿಮಾನವು ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲದೋ ಐತಲ್ಲ. ಆಗಲಿ ಆಗಲಿ, ಒಳ್ಳೆಯದು, ಎಲ್ಲದು ಒಳ್ಳೇದೇ. ಬಳಿಯ ಬಳಿ ಬಳಿಯ ಸಾರಥಿ, ನೋಡಿದೆಯಾ ನಮ್ಮ ಕೈಯಳು ಮಾತನಾಡುವ ರೀತಿ? ನೋಡಿನ ದೇವ ಮೊದಲು ಬರ್ತದಂಗ. ಯಾರೋ ಒಬ್ಬ ಬೇವರ್ಸಿ ಈ ಹೆಣ್ಣಿಗಿಂತ ಕಡೆ ಮಾಡಿ ಎನ್ನನ್ನು ದುಡುಕಿನಿಂದ ಮಾತನಾಡುವಳು. ಅಕ್ಕಯ್ಯ, ಅಗ್ರಜೆ, ಸುಧಿಷ್ಣಾದೇವಿ, ವಿರಾಟ ರಾಜನ ಪ್ರಾಣೇಶ್ವರಿ. ಅಕ್ಕ, ಒಡ ಹುಟ್ಟಿದ ಇನ್ನು ಮೇಲಿನ್ನ
ನಿನಗೆ ಬೇಡವಾದ ಮೇಲೆ ಈ ಪ್ರಾಣದಾಸಿ ಹಿನ್ಯಾತಕ್ಕೆ ಈ ಸುನಿಷ್ಠ ದೇವಿಯ ಪಾದ ಸನ್ನಿಧಿಯಲ್ಲಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನೋಡು ನೋಡು ಸಾರಥಿ, ಪ್ರಾಣ ತ್ಯಾಗ ಮಾಡಿ ತಮ್ಮ ಸೈರಿಸು ಸೈರಿಸು, ಪ್ರಾಣ ಬಿಡಬೇಡ. ತಮ್ಮನೇ, ಆ ಸ್ತ್ರೀಯ ಸರವಾಗಿ ನೀನು ಪ್ರಾಣ ಬಿಡುವೆಯಾ? ಬೇಡ ತಮ್ಮ, ಒಳ ಹುಟ್ಟಿದ ಗಂಧರ್ವರು ಗಂಧರ್ವರು ಎಂದು ಬಾಯಿ ಬಡಿದುಕೊಳ್ಳಿವೆ ಅಕ್ಕಯ್ಯ. ಅವರೇನಾದರೂ ನಿನಗೆ ಚಿಗದೊಡಪ್ಪನ ಮಕ್ಕಳೇ ಅಕ್ಕಯ್ಯ. ಒಡ ಹುಟ್ಟಿದವ ತಮ್ಮನಿಗಿಂತ ಆ ಗಂಧರ್ವರನಿಗೆ ಚಾದರೇನೆ ಅಕ್ಕಯ್ಯ. ಹಾಗಾದರೆ ಅವಳ ಜೊತೆಯಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು ಅಕ್ಕ. ಈ ಮಾತು ಮತ್ತೊಬ್ಬರು ಪಕ್ಕ. ತಮ್ಮನೇ, ಅಗ್ರಜ ಹಿಡ್ದಕ್ಕ, ಇವಳ ಸಲವಾಗಿ ನೀನು ಮಾತ್ರ ಪ್ರಾಣ ಬಿಡಬೇಡ. ಹಾಗಾದರೆ ಆ ಸ್ತ್ರೀಗಳನ್ನು ನನಗೆ ವಶ ಮಾಡಿಕೊಡುವೇನಕ್ಕಯ್ಯ? ವಶ ಮಾಡಿಕೊಡುವೇನು ಅಕ್ಕ? ಸಂತೋಷವಾಯ್ತೆ, ವಾಹ್, ಆನಂದವಾಯ್ತೆ, ಹಾಲು ಸಕ್ಕರೆ ಕುಡದಂತಾಯ್ತೆ, ಜೇನುತುಪ್ಪ ಸವಿದಂತಾಯ್ತೆ, ಸ್ವರ್ಗವೇ ಮೂರು ಗೆಳೆದಂತಾಯ್ತು. ಅಕ್ಕಯ್ಯ, ತಮ್ಮನೇ, ಆ ಸ್ತ್ರೀಗಳನ್ನು ಕಳಿಸಿಕೊಡುವೆ ನಂದಾಕ್ಷಣಕ್ಕೆ ಎನ್ನ ಮನಸ್ಸಿಗೆ ಹೇಗಾಗಿತ್ತಂದರೆ, ಹೇಗಾಯಿತು? ಹುಟ್ಟು ಕುರುಡನಿಗೆ ಕಂಡು ಬಂದಂತೆ, ಬಡವನಿಗೆ ಭಾಗ್ಯ ದೊರಕಿದಂತೆ, ಪುತ್ರ ಸಂತಾನವಿಲ್ಲದವನಿಗೆ ಪುತ್ರ ಸಂತಾನವಾದಂತೆ, ಹುಡುಕಲಾಗದ ಮಾಣಿಕ್ಯ ಕಾಲಿಗೆ ಸುತ್ತಿಕೊಂಡಂತೆ. ಅಕ್ಕ, ತಮ್ಮ, ದೇವಲೋಕದಿಂದ ರಂಭ ಊರ್ವಶಿಯರು ಈ ನಿನ್ನ ತಮ್ಮ ಕೀಚಕನಿಗೋಸ್ಕರ ಬಂದಂತಾಗಿರುವುದು ಅಕ್ಕ. ತಮ್ಮನೇ, ಆ ಸ್ತ್ರೀಗಳನ್ನು ಬೇಗ ಕಳಿಸಿಕೊಡು ಎನ್ನ ಪಕ್ಕ. ಆ ಸ್ತ್ರೀಯನ್ನಮ್ಮ ವಶ ಮಾಡಿ ಕೊಟ್ಟರೆ ಈ ರೀತಿ ಸಂತೋಷವಾಗುವುದು. ಅಕ್ಕಯ್ಯ, ಮಾಡಿಕೊಡದೆ ಹೋದರೆ ಪ್ರಾಣ ತ್ಯಾಗ ಮಾಡಿಕೊಳ್ಳಿ ಅಕ್ಕಯ್ಯ. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎನ್ನ ಮಾತು ಕೇಳರೆ ಓ ಜಾಣ. ತಮ್ಮ ತಮ್ಮ, ಸೈರಿಸು. ಮೆಲ್ಲನೆ ನೆತ್ತಿಗೆ ಏರುತ್ತಿರುವುದು ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ, ಮನಸ್ಸು ಇಷ್ಟು ಸಂತೋಷವಾಗಿದ್ದರೆ ಹೇಗೆ? ಸ್ವಲ್ಪ ಶಾಂತಿಸು. ಹಾ, ನಡೆಸಿಕೊಡುವೆನ ನಿನ್ನ ಕಾರ್ಯವ, ನಡೆಸಿಕೊಡುವೆನ ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ, ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎನ್ನ ಮಾತು ಕೇಳಲೇ ಓ ಜಾಣ. ಹೊಳೆಯೋ ಯಾರ ಕೈಲೋಕವೇ, ಬ್ರಹ್ಮಲಿಖಿತ ಮೇಲ್ವರ್ಯಾರ ಈ ಜಗದಲ್ಲೇ. ತಮ್ಮಯ್ಯ, ಬ್ರಹ್ಮನು ನನ್ನ ಹಣಬರ ಎಲ್ಲ ಏನು ಬರದಿರುವನು ಅದು ನಡೆದು ಹೋಗಲಿ ಅಕ್ಕಯ್ಯ. ತಮ್ಮನೇ, ಅಕ್ಕ, ಬ್ರಹ್ಮನು ಆ ಸ್ತ್ರೀಗಳಿಂದ ಹೋಗಬೇಕೆಂದು ಪಡೆದಿದ್ದರೆ ದಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಕ್ಕಯ್ಯ. ತಮ್ಮನೇ, ಅಕ್ಕ, ನನ್ನನ್ನು ಪಡೆದ ಮಾತಾ ಪಿತರಿಂದಲೂ ಕೂಡ ಸಾಧ್ಯವಿಲ್ಲ ಅಕ್ಕಯ್ಯ. ಹಣೆ ಬರಕ್ಕೆ ಹೊಳೆಯೋ ಯಾರ ತ್ರೈಲೋಕದ ಬ್ರಹ್ಮಲಿಖಿತ ಮೇಲ್ವರ್ಯಾರ ಈ ಜಗದಲ್ಲಿ. ನಡೆಯುವುದಾವುದು ನಡೆದು ಹೋಗಲಿ, ನಡೆಯುವುದಾವುದು ನಡೆದು ಹೋಗಲಿ, ಬರುತ್ತಿಹ ಕೇಳದು ತಪ್ಪದು. ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಎಲ್ಲ ಮಾತು ಕೇಳದೆ ಓ ಜಾಣ. ತಮ್ಮನೇ, ಅಗ್ರಜ,
ಹಣೆ ಬರಕ್ಕೆ ಹೊಣೆ ಯಾರು? ಬ್ರಹ್ಮಲಿಖಿತವನ್ನು ಮೀರಲು ದಯವಿಟ್ಟು ಇಲ್ಲಿ ಮೇಲೆ ಯಾರಿಂದಲೂ ಸಾಧ್ಯವಿಲ್ಲ. ಬಂಡೆಟ್ಟಿ ಮೋಹನ, ಬಂಡೆಟ್ಟಿ ಮೋಹನ, ಬಂಡೆಟ್ಟಿ ಮೋಹನ, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಮಹಾರಾಣರವರು ಟೀಚರ್ ಮೇಲೆ ಬರಬೇಕು.